ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವಾರ ಬಂದುಬಿಟ್ಟು ಶನಿವಾರ. ಹಾಗೇ ಕೆಲಸ ಇದೆ, ತುಂಬ ಕೆಲಸ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅಂದರೆ ನನಗೆ ಪಾತ್ರೆ ಎಲ್ಲ ತೊಳೆಯೋದಿದೆ, ಆಮೇಲೆ ಗುಡಿಸೋದೊಂದು ಬಾಕಿ ಇದೆ. ನಿಶಾ ಸ್ಕೂಲಿಗೆ ಹೋಗಿದ್ದಾಳೆ. ಆ್ಯಂಡ್ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಅಲ್ಲಿ ಜಾತ್ರೆ ಇದೆ. ಸೊ ಜಾತ್ರೆಗೆ ಅಕ್ಕ ಕರೆದಿದ್ದಾಳೆ. ಹೋದ ಸಲ ಕೂಡ ನನಗೆ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಒಂದು ಸಣ್ಣ ಟ್ರಾವೆಲ್ ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಸ್, ನಾನು ಮತ್ತು ನಿಶಾ ಹೋಗ್ತೀವಿ. ಬನ್ನಿ ಇವಾಗ ಆದಷ್ಟು ಬೇಗ. ಐ ಥಿಂಕ್ ಐ ಹ್ಯಾವ್ ಓನ್ಲಿ ಒನ್ ಅವರ್ ಇದೆ. 1 ಅವರಲ್ಲಿ ನನಗೆ ಗೊತ್ತಿಲ್ಲ ನಾನೇನೆಲ್ಲ ಮಾಡ್ತೀನಿ ಅಂತ. ಸೊ ನನಗೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಬೆಕ್ಕು ಎಲ್ಲ ಏನಿದೆ ನೋಡಿ, ಅದಕ್ಕೆ ಅನ್ನ ಎಲ್ಲ ಹಾಕಬೇಕಷ್ಟೇ. ಸೊ ಅನ್ನ ಹಾಕಿ ಕೀಯನಿಗೆ ಹಾಕಿದ್ದೇನೆ, ಬೆಳಗ್ಗೆದು ಮತ್ತು ಮಧ್ಯಾಹ್ನದ್ದು ಕೂಡ. ಆ್ಯಂಡ್ ನನಗೆ ಇವಾಗ ನಾನು ಕೂಡ ಊಟ ಮಾಡಬೇಕು, ಆಮೇಲೆ ರೆಡಿ ಆಗೋದು ಹೋಗೋದಕ್ಕೆ. ಸೊ ಎಸ್, ಆದರೆ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಮಾಡ್ತೀನಿ ಅಂತ. ಲೈಕ್ ಮನೆ ಕೆಲಸ ಆಬ್ವಿಯಸ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ, ಬಟ್ ಸ್ಟಿಲ್. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ನೋಡಿ ಮೊನ್ನೆ ಇವರು ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಮಾವಿನ ಗಿಡ ನೋಡಿ, ಮಾವಿನ ಮರ ನೋಡಿ, ಮಾವಿನ ಮರ ಹೂ ಬಿಟ್ಟಿದೆ. ಬಿಸಿಲಿದೆ ಇವಾಗ, ನೋಡೋಣ. ಓಕೆ ಫ್ರೆಂಡ್ಸ್, ನಾನು ರೆಡಿ ಆದೆ. ನಿಶಾಲನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಅದಾದ ನಂತರ ಅಲ್ಲಿಂದ ಹೋಗ್ತೀವಿ ನಾವು ಅಕ್ಕನ ಮನೆಗೆ. ನಾವು ರೀಚ್ ಆದ್ವಿ ನೋಡಿ. ವಿಡಿಯೋ ಮಾಡ್ಕೊಂಡು ಮಕ್ಕಳಿಗೆ ಕಿಂಡರ್ ಜಾಯ್ ಸಿಕ್ಕಿದೆ. ನೋಡಿ, ಇದು ಮೋನಿಶಾ ಅವರು. ಇಲ್ಲಿದ್ದಾಳೆ ನಿಶಾ, ಇಲ್ಲಿದ್ದೇನೆ ನಾನು. ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ, ವಿಟ್ಲ ಜಾತ್ರೆ. ಸೊ ನೋಡೋಣ ಏನೆಲ್ಲ ಬಂದಿದೆ, ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಡೇಯಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಶಾಳಿಗೆ ತೋರಿಸ್ತಾ ಇದ್ದೆ, ನೋಡು ಅಕ್ಕನ ಮನೆಯಲ್ಲಿ ವಾಟರ್ ಲಿಲ್ಲಿ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ತಾವರೆ ಅಲ್ಲ ಅದು, ಇನ್ನೊಂದು ಏನು ಅಂತ ಅಕ್ಕ ಹೇಳಿದ್ಲು, ಗೊತ್ತಿರಲಿಲ್ಲ ಅದು ಯಾವುದು ಅಂತ ಗೊತ್ತಿಲ್ಲ. ಬಟ್ ಅದು ನಾನು ನಿಶಾಳಿಗೆ ತೋರಿಸ್ತಾ ಇದ್ದೆ ನೋಡು ಅಂತ. ಹಾಗೆ ನಾವಿಲ್ಲಿ ಇವಾಗ ಹಲ್ಲುಚ್ಚುತ್ತಾ ಇದ್ದೇವೆ, ನಾನು ಮತ್ತು ನಿಶಾ. ನಾವು ಎದ್ದಿದ್ದು ಸ್ವಲ್ಪ ಲೇಟ್, ನಿಧಾನವಾಗಿ ಎದ್ವಿ. ಬಿಕಾಸ್ ನಾವು ಜಾತ್ರೆಗೆ ಹೋಗಿದ್ವಿ ಅಲ್ವಾ, ಅಲ್ಲಿಂದ ಬರಬೇಕಾದ್ರೇ ಲೇಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಎದ್ದು ಇವಾಗ ಹಲ್ಲುಜ್ಜಿ. ನನ್ನ ಮಗಳದು ಆಟ ನೋಡಿ, ಅವಳ ದೊಡ್ಡಮ್ಮನ ಮನೆಗೆ ಬಂದರೆ ಹೀಗೇ ಅವಳಿಗೆ ತುಂಬ ಖುಷಿಯಾಗುತ್ತೆ. ವಾಪಸ್ ಮನೆಗೆ ಹೋಗೋಕ್ಕೆ ಮನಸ್ಸೇ ಬರೋದಿಲ್ಲ ನಿಶಾಳಿಗೆ. ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೆ, ಹಲ್ಲುಜ್ಜಿ ನೋಡಿ, ಅವಳದು ಡಾನ್ಸ್ ನೋಡಿ. ಹಾಗೆ ನಾನು ಅಂದೆ ಅವಳಿಗೆ, ಇನ್ನು ಮುಖ ಎಲ್ಲ ಸರಿಯಾಗಿ ತೊಳೆದುಕೊಂಡು ಹೋಗು ಅಂತ. ಅದಕ್ಕೆ ಅವಳು ನೀರು ಮುಟ್ಟೋದಕ್ಕೆ ತುಂಬ ತಣ್ಣಗಿದೆ ಅಲ್ವಾ ಬೆಳಿಗ್ಗೆ. ನೋಡಿ ಅವಳದು ಡ್ಯಾನ್ಸ್ ನೋಡಿ, ನೋಡಿ ನೋಡಿ ಡಾನ್ಸ್ ನೋಡಿ. ಎಲ್ಲಾದರೂ ಹೋದರೆ ಇವಳು ಹೀಗೇ
ನೋಡಿ 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 ನನಗಿದನ್ನು ಎಡಿಟ್ ಮಾಡ್ತಾ ಮಾಡ್ತಾ ನಗೋದಕ್ಕೆ ಬರ್ತಾ ಇದೆ. ಹಾಗೆ ಅಕ್ಕ ಒಳಗಡೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸೊ ಬನ್ನಿ ನೋಡೋಣ ಏನು ಬ್ರೇಕ್ಫಾಸ್ಟಿಗೆ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು. ಅವಳು ಕೂಡ ನಿಧಾನವಾಗಿ ಎದ್ದಿರೋದು, ಬೇಗ ಏನೆದ್ದಿರಲಿಲ್ಲ. ಬಿಕಾಸ್ ನಾವು ಜಾತ್ರೆಗೆ ಹೋಗಿರ್ತೀವಿ ಅಲ್ವಾ, ಹಾಗಾಗಿ. ಅಕ್ಕ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಿರೋದು ನಾನ್ ಆ್ಯಂಡ್ ಪನ್ನೀರ್ ತುಂಬ ಚೆನ್ನಾಗಾಗಿದೆ. ಇದಾದ ನಂತರ ನಾವೆಲ್ಲರೂ ನಮ್ಮ ಅಕ್ಕನ ಹಳೆ ಮನೆ ಏನಿದೆ ನೋಡಿ, ಅಲ್ಲಿ ಇವಾಗ ಹೋಗ್ತಾ ಇದ್ದೇವೆ ಅಂತ. ಇಲ್ಲಿ ಅಕ್ಕ ನೀರು ಬಿಡ್ತಾ ಇದ್ದಾಳೆ, ಬಾವ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವಳು ಕೂಡ. ಆಮೇಲೆ ಅಲ್ಲಿಂದ ವಾಪಸ್ ಬಂದ್ವಿ ನಾವು. ಹೆಚ್ಚೇನು ಕೆಲಸ ಇರಲಿಲ್ಲ, ಸ್ವಲ್ಪ ನೀರು ಹಾಕೋದಿತ್ತು ಗಿಡಗಳಿಗೆ. ಸೊ ಗಿಡಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ಕೆಲಸ ಮಾಡಿದೆ, ಏನೋ ಅಷ್ಟೊಂದೇನು ಕೆಲಸ ಮಾಡಿಲ್ಲ. ಸೊ ಅಲ್ಲಿಂದ ನಾವಿವಾಗ ವಾಪಸ್ ಮನೆಗೆ ಹೋಗೋದಕ್ಕೆ ಬಂದಿದ್ದೇವೆ. ಆ್ಯಂಡ್ ಇಲ್ಲಿ ಗಾಡಿನ ನಿಲ್ಲಿಸಿದ್ದೇವೆ ಇವಾಗ. ಓಕೆ ಫ್ರೆಂಡ್ಸ್, ಸಂಜೆ ಆಯಿತು. ಅಕ್ಕ ಮತ್ತು ಬಾವ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ ಇವರ ಮನೆಯಲ್ಲಿ ಸಾಸಿವೆ ಇದ್ದಾಗಿದೆ, ಸಾಸಿವೆ ನೋಡಿ ನೋಡಿ ಸಾಸಿವೆ ಗಿಡ ಹುಳ. ಹಲೋ ಎವ್ರಿವನ್, ನೋಡಿ ನಾವಿವಾಗ ಜಾತ್ರೆಗೆ ಹೋಗ್ತಾ ಇದ್ದೇವೆ. ನಾನಿಲ್ಲಿದ್ದೀನಿ, ನನ್ನ ತಂದೆ ನೋಡಿ ಆವಾಗ ಬಂದಿದ್ದಾರೆ. ಹಾಯ್ ಮಬ್ಳೆ ಪಾಪ. ಇಲ್ಲಿದ್ದಾಳೆ ನಿಶಾಳ್ದಿದೆ ಔಟ್ಫಿಟ್ ನೋಡಿ. ಬೇರೆ ನಾವು ತೊಗೊಂಡು ಬಂದಿಲ್ಲ, ಈ ಮನೆಯಲ್ಲಿ ಏನಿದೆ ನೋಡಿ ಅದೇ ತೊಗೊಂಡು ಬಂದದ್ದು ಬಟ್ಟೆ. ಅಕ್ಕ ಎಲ್ಲ ಒಳಗಡೆ ಇದ್ದಾರೆ, ಮತ್ತೆ ಅವ್ರನ್ನ ನಿಮಗೆ ತೋರಿಸ್ತೇನೆ. ಓಕೆ, ಕ್ಲೋಸ್ ಮಾಡ. ಇವಳಿಗೆ ಬೋರ್ ಕಾಣ್ತದೆ ಅಂತೆ. ಇವಳು ನೀನು ಕಿವಿದ್ದು ಸಣ್ಣದಲ್ಲ, ಹಾಗೆ ಅದು ಸ್ವಲ್ಪ ಬೋರ್ ಕಾಣೋದು. ಹಾಂ, ತೆಮ್ಮುಂಡ ಎನ್ನಲ ಮೈಂದುಂಡದ ಮಸ್ತ್
ಖಂಡಿತ ಓಡಿತೆ. ಹೆಲೋ ಎವ್ರಿವಾನ್, ಇವತ್ತು ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಂತಂದರೆ ಕೋಳಿ ಇದೆ ಇಲ್ಲಿ ಹಾಗೆ. ಆ್ಯಂಡ್ ಇವಾಗ ನಾನು ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ವಿಟ್ಲ ಜಾತ್ರೆ ಅಲ್ವಾ, ಹಾಗಾಗಿ. ಆ್ಯಂಡ್ ಶನಿವಾರ ಬಂದಿದ್ದೆ, ಶನಿವಾರ ಆದಿತ್ಯವಾರ ಆಯಿತು, ಇವತ್ತು ಸೋಮವಾರ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಇದೆ, ಅದನ್ನೆಲ್ಲ ನೋಡಿ ಮತ್ತೆ ಹೋಗೋದು ಮನೆಗೆ. ಇಲ್ಲ ಅಂದರೆ ವಾಪಸ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಇಲ್ಲಿ ಬಂದು ವಾಪಸ್ ಮನೆಗೆ ಹೋಗಬೇಕಾದ್ರೆ ಮತ್ತೆ ಮನಸ್ಸೇ ಬರೋದಿಲ್ಲ, ಹೋಗೋದೇ ಬೇಡ ಅಂತ ಅನಿಸುತ್ತೆ. ಸೊ ಅದಕ್ಕಾಗಿ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದಲ್ಲ. ಇವಳಿಗೆ ಮನಸ್ಸೇ ಇಲ್ಲ ನೋಡಿ, ಇಲ್ಲಿದ್ದಾಳೆ. ನಮ್ಮ ದೇವಸ್ಥಾನ ಹಾಂ, ದೇವಸ್ಥಾನ ಒಳಗ್ಬೋದು. ಪಕ್ಕ ಒಳಗೆ ಹೋಗಿ ಬಲಿ ಇದೆ ಅಲ್ಲಿ. ಬಲಿ ಅದ ಪನ್ಪುನ ಕೈಕ್. ಹಾಂ, ಬಲಿ ಇದೆ, ದರ್ಶನ ಬಲಿ ಅಂತೆ. ಸೊ ಅದು ನೋಡಿ ನಂತರ ನಾವು ಹೊರಡೋದು. ಇವತ್ತು ಬೆಳಿಗ್ಗೆ ತುಂಬ ಫಾಗ್ ಇತ್ತು, ನಾನು ನಿಮ್ಗೆ ತೋರಿಸಿದೆ ಅಂತ ಅನಿಸುತ್ತೆ ಸ್ವಲ್ಪ. ಇವಾಗ ನೋಡಿ ಕ್ಲಿಯರ್ ಆಗಿದೆ ಎಲ್ಲ. ಇವಾಗ ಸೂರ್ಯ ಬಂದರು ಹಾಗೆ. ನಾನು ರೆಡಿಯಾಗಿದ್ದೇನೆ, ಅಕ್ಕ ರೆಡಿ ಆಗ್ತಾ ಇದ್ದಾಳೆ, ನಿಶಾ ರೆಡಿ ಆಯಿತು, ಬ್ಯಾಗೆಲ್ಲ ಪ್ಯಾಕ್ ಆಯಿತು, ಇನ್ನು ಹೊರಡೋದೆ. ನೋಡೋಣ ಅಕ್ಕ ಏನು ಮಾಡ್ತಾ ಇದ್ದಾಳೆ ನೋಡೋಣ. ಇವಳು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ನೋಡಿ. ಇದರಲ್ಲಿ ಮನುಷ್ಯ ಇಲ್ಲ, ಮನುಷ್ಯ ಓದ್ಲು, ಅವಳಿಗೆ ಕಾಲೇಜ್ ಇದೆ. ಅಕ್ಕ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ, ಆಗಬೇಕಷ್ಟೇ, ಆಗಲಿಲ್ಲ ಅವಳು ಇನ್ನು ಬರ್ತಾಳಂತೆ. ನನಗೆ ಹೇಳಿ ಹೋಗಿದ್ದಾಳೆ, ನೀವು ನನಗೆ ಸಿಕ್ಕಿ ಮತ್ತೆ ನೀವು ಹೋಗಬೇಕು ಅಂತ. ಹಾಗೆ ಈಗ ಬರ್ತಾಳಂತೆ ಅವಳು. ಎಷ್ಟು ಗಂಟೆಗೆ ಬರ್ತಾಳೆ ಗೊತ್ತಿಲ್ಲ, ನೋಡುವ. ಬರ್ತಾಳಾ? ಹಾಂ, ಬಂದ್ಲಂತೆ ಅವಳು ಆಲ್ಮೋಸ್ಟ್. ಸೊ ಎಸ್, ಇನ್ನು ನಾವು ಬರುವುದು ರಜೆಯಲ್ಲಿ. ನಿಶಾಳಿಗೆ ಈಗ ಇಲ್ಲಿ ಒಂದು ಜನವರಿಯಲ್ಲಿ ಒಂದು ಎಕ್ಸಾಮ್ ಇದೆ, ಆಮೇಲೆ ವಾಪಸ್ ಅವಳಿಗೆ ಒಂದು ಮಾರ್ಚಲ್ಲಿ ಎಕ್ಸಾಮ್ ಇದೆ, ಅದಾದ ನಂತರ ರಜೆ ಇದೆ. ಯಾವಾಗ? ಮಾರ್ಚಲ್ಲಿ ಅಲ್ಲನಾ ಎಕ್ಸಾಮ್. ಸರಿ, ಮತ್ತೆ ಸಿಗೋಣ, ಬಾಯ್. ನಾವು ಮನೆಗೆ ರೀಚ್ ಆದ್ವಿ. ಆ್ಯಂಡ್ ನಿಶಾ ಇಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಆ್ಯಂಡ್ ನಿಶಾ ಏನು ತೊಗೊಂಡ್ಲು ಅಂತಂದರೆ ಒಂದು ನಾಯಿ ಮರಿ ತೊಗೊಂಡು, ನಾಯಿ ಮರಿ ನೋಡಿ ಈ ಥರ ಇದೆ. ಇದನ್ನು ನೋಡಿ ಬೇಕು ಅಂತ ಹೇಳಿದ್ದು. ಹಾಗೆ ಒಂದು ಇದು ನಾಯಿ ಮರಿ, ಇನ್ನೊಂದು ಸಿಂಪಲ್ ವಾಚ್ ತೊಗೊಂಡು ಈ ಥರ ಇದೆ. ಇದು ಮತ್ತೇನು ಪರ್ಚೇಸ್ ಮಾಡಿಲ್ಲ, ನಾವು ಬರೀ ದೇವರ ದರ್ಶನ ನೋಡೋದಕ್ಕೆ ಹೋಗಿದ್ದು. ಅದಾದ ನಂತರ ತುಂಬ ಐಟಮ್ಸ್ ಎಲ್ಲ ತುಂಬ ಇತ್ತು, ನಾವೇನು ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ಎಸ್, ಸೊ ಈ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.